ನನ್ನ ಹತ್ರ ಬರ್ಬೇಡ. ನಾನು ಪ್ರೀತಿಸ್ತಿರೋ ಹುಡುಗಿ ಅಕ್ಕ ನೀನಿಷ್ಟು ಚೆನ್ನಾಗಿರ್ಬೇಕಾದ್ರೆ ನನ್ನ ದೂರ ನಿಂತ್ಕೊಂತೀಯಲ್ಲ, ಇಟ್ಟಾಗಲ್ವ ಚಿನ್ನ? ಚಿನ್ನ ಗಿನ್ನ ಅಂದ್ರೆ ಹಲ್ಲು ತಿರ್ಸ್ಬಿಡ್ತೀನಿ. ಮೊದಲು ಹೋಗಿಲ್ಲಿಂದ. ಕೋಪ ಬರ್ತಿದ್ಯಾ? ನಾನು ಇಲ್ಲಿಗೆ ಹೇಗೆ ಬಂದೆ, ಯಾಕೆ ಬಂದೆ, ನನ್ನ ಹಿಂದೆ ಯಾರಿದ್ದಾರೆ ಅನ್ನೋದು ನೀನೇನಾದ್ರೂ ತಿಳ್ಕೊಂಡ್ರೆ ನಿನಗಿನ್ನೂ ಹೆಚ್ಚು ಕೋಪ ಬರುತ್ತೆ ಲೀಲಾ. ದೂರ ನಿಂತ್ಕೊಳ್ಳೋದು ಪಾಪಿಷ್ಟ. ಹೇಳ್ದೆ ಕೇಳ್ದೆ ಮನೆಗೆ ಬಂದಿರೋದಲ್ದೆ ನನ್ನ ಹತ್ರ ಬರೇ ಬರ್ತೀಯ, ಮೈ ಮುತ್ತೀಯ. ನಿನ್ನ ಎಲ್ಲಿದ್ಯೋ ಎಲ್ಲಿದ್ಯೋ ಎಲ್ಲೋ ಇದ್ಯೋ ಎಲ್ಲಿದ್ಯಾ? ಧೈರ್ಯ ಇದ್ರೆ ಎದುರಿಗೆ ಬಾ. ಮುಂದೆ ಇದ್ರೆ ಮುನಿಸ್ಕೊಳ್ತೀಯ, ಮುಟ್ಟೋಕೆ ಬಿಡಲ್ಲ. ದೂರ ಹೋದ್ರೆ ಬಾ ಮುಂದೆ ಅಂತ ಕರಿತೀಯ. ನಾನು ಮುಂದೆ ಬಂದ್ರೆ ಏನ್ ಕೊಡ್ತೀಯ ಹೇಳು ಲವ್ಲಿ ಲೀಲಾ? ಈ ಇಡಿಯಟ್, ನೀನ್ ಯಾರ ಜೊತೆ ಮಾತಾಡ್ತಿದ್ದೆ ಅಂತ ಗೊತ್ತಾ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ಗೊತ್ತಾ ನಿಂಗೆ? ಏಜೆ ಹೆಂಡತಿ ಆದ್ರೂ ಈ ಸೀರಿಯಲ್ ಡೈಲಾಗ್ ಬಿಲ್ಡಪ್ ಬಿಡಲ್ಲ ಅಲ್ಲ ನೀನು? ನಾನ್ ನಿನ್ ತಂಗಿ ಹಿಂದೆ ಬಿದ್ದು ಟಾರ್ಚರ್ ಕೊಡೋದನ್ನ ಯಾಕೆ ಬಿಟ್ಟೆ ಗೊತ್ತಾ? ನಿನ್ನ ಗಂಡ ಹೇಳಿದ್ದಕ್ಕೆ. ಚೂ ಬಿಡೋನು ಅವನೇ, ಕಟ್ ಹಾಕಿದ್ದು ಅವನೇ, ಇದಕ್ಕೆಲ್ಲ ಕಾರಣನೂ ಅವನೇ. ನಿನ್ನ ಮದ್ವೆ ಆಗ್ಬೇಕು ಅಂತ ನಿನ್ ಗಂಡ ಮಾಡಿದ ಮಾಸ್ಟರ್ ಪ್ಲಾನ್ ಇದು. ನಾನು ಮಾಡಿರೋ ಸಹಾಯಕ್ಕೆ ಬದಲಾಗಿ ನೀನು ನನ್ನ ಮದುವೆ ಮಾಡ್ಕೊ. ನೀನು ನಿನ್ನ ಮಾತನ್ನು ಉಳಿಸ್ಕೋಬೇಕು ಅಂದರೆ ನನ್ನ ಮದುವೆ ಆಗಲೇಬೇಕು. ನನ್ನ ಮದುವೆ ಆಗೋದಕ್ಕೆ ನಿನಗೆ ಒಪ್ಪಿಗೆ ಇದೆ ಅಂತ ಬರ್ಸಿರೋ ಅಗ್ರಿಮೆಂಟ್ ಇದು. ಇದಕ್ಕೆ ನಿನ್ನ ಸಿಗ್ನೇಚರ್ ಬೇಕು. ಸುಳ್ಳು ಹೇಳ್ಬೇಡ ನೀನು. ಓಹೋ, ಗಂಡನ ಮೇಲೆ ಅಷ್ಟೊಂದು ನಂಬಿಕೆನಾ? ಪಾಪ, ಇನ್ನು ಎಷ್ಟು ಸಲ ಮೋಸ ಹೋಗ್ತೀಯ ಲೀಲಾ? ಏಜೆ ನಿನ್ ಹತ್ರ ಇನ್ನೊಂದು ವಿಷಯ ಮುಚ್ಚಿಟ್ಟಿದ್ದಾನೆ, ಅದನ್ನೂ ಹೇಳ. ಮೊದಲು ಮುಂದೆ ಬರಲು ಇಡಿಯಟ್. ಮುಂದೆ ಬರ್ತೀಯೋ ಇಲ್ಲ ಏಜೆಗೆ ಹೇಳೋ? ಹೇಳು, ಈಗ್ಲೇ ಹೇಳು. ಬರೀ ಏಜೆಗಲ್ಲ, ಮನೆಯವ್ರೆಲ್ರಿಗೂ ಹೇಳು. ಯಾರು ಏನು ಅಂದ್ಕೊಳ್ಳಲ್ಲ, ಯಾಕಂದ್ರೆ ನಾನೀ ಮನೆಗೆ ಸೇರ್ದೋನೆ. ಯಾಕೆ ಬೇಬಿ, ಶಾಕ್ ಆಯ್ತಾ? ನಿನಗಿನ್ನೂ ನಾನು ಯಾರು ಅಂತ ಗೊತ್ತಾಗಿಲ್ಲ ಅಲ್ಲ? ಈ ಮನೆ ಕಿರಿ ಸೊಸೆ ಇದ್ದಾಳಲ್ಲ ಸರಸ್ವತಿ, ಅವಳ ಅಣ್ಣ ದೇವ್. ಫೋಟೋ ನೋಡಿದ್ಮೇಲೆ ಅದ್ರ ನಂಬಿಕೆ ಬಂತಾಡಲ್ಲಿ. ನಮಸ್ತೆ ಅತ್ತೆಮ್ಮ. ಇದೇನತ್ತೆ ನೀವು, ಈ ಮನೆ ಸದಸ್ಯ ನಾನು. ಎಷ್ಟು ವಿನಯದಿಂದ ನಮಸ್ಕಾರ ಮಾಡ್ತಾ ಇದ್ದೀನಿ. ನೀವು ಅತ್ತೆ ಆಗಿ ಆಶೀರ್ವಾದ ಮಾಡೋದು ಬಿಟ್ಟು ಕರೆಂಟ್ ಹೊಡೆದಿರೋರ ಥರ ಶಾಕಲ್ಲಿ ನಿಂತಿದ್ದೀರಲ್ಲ. ಓ, ನಾನು ಇಷ್ಟು ದಿನ ಯಾಕೆ ಬಂದಿಲ್ಲ ಅಂತ ಬೇಜಾರ? ಬರ್ಬೇಕಂತಾನೆ ಇದ್ದೆ, ಆದ್ರೆ ಏನ್ ಮಾಡ್ಲಿ,
ಮದುವೆ ಆಗೋವರೆಗೂ ಕಣ್ಣು ಮುಂದೆ ಕಾಣಿಸ್ಕೊಂಬೇಡ, ಮನೆ ಒಳಗಡೆ ಕಾಲಿಡ್ಬೇಡ ಅಂತ ಮಿಸ್ಟರ್ ಪರ್ಫೆಕ್ಟ್ ಆದೇಶ ಮಾಡಿಬಿಟ್ಟಿದ್ರು. ಅದನ್ನು ಪಾಲಿಸ್ತಿದ್ವಿ ನಾವಷ್ಟೇ. ಈ ಕೆಲಸ ಮಾಡೋದಕ್ಕೆ ಏಜೆ ನನಗೆ ಕೈ ತುಂಬ ಹಣ ಕೊಟ್ಟಿದ್ರು. ಯಾಕೆ ಅಂತಂದ್ರೆ ನೀವು ಮುಂಚೆನೇ ಏನಾದರೂ ನನ್ನನ್ನು ಈ ಮನೇಲಿ ನೋಡಿದ್ರೆ ಏಜೆನ್ ಮದುವೆ ಆಗೋದಕ್ಕೆ ಒಪ್ಕೊಳ್ಳಲ್ಲ ಅಂತ ಏಜೆ ಮಾಸ್ಟರ್ ಪ್ಲಾನ್ ಇದು. ಹೇಗಿದೆ 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 ಏನ್ ಹೇಳ್ತಿದ್ಯಾ ನೀನು? ಇದೆಲ್ಲ ಮಾಡಿಸಿದ್ದು ಏಜೇನಾ? ಹೌದು, ಅವತ್ತು ಏಜೆ ಮುಖಕ್ಕೆ ಕೇಕ್ ಹೊಡೆದು ಅವಮಾನ ಮಾಡಿ